ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ಸುಷ್ಮಿತಾ, ಕರ್ನಾಟಕ ಅಕಾಡೆಮಿನಲ್ಲಿ ಇಂಗ್ಲೀಷನ್ನು ಟೀಚ್ ಮಾಡ್ತಾ ಇದ್ದೀನಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾನಿವತ್ತಿಲ್ಲಿ ಬಂದಿರೋ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, HSTR ನೋಟಿಫಿಕೇಶನ್ ಆಗುವಂತಹ ಎಲ್ಲ ಕ್ಷಣಗಣನೆ ಶುರುವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಸಮಯವನ್ನು ವ್ಯರ್ಥ ಮಾಡದೆ ಈಗಲಿಂದನೇ ನಿಮ್ಮ ಸ್ಟಡೀಸನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಸಿಗುವಂತಹ ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅಂತ ಮುಲ್ತಾನಿ ಸರ್ ಒಂದು ಎಕ್ಸಲೆಂಟ್ ಆಗಿರುವಂತಹ ಸ್ಟಡಿ ಪ್ಲಾನನ್ನು, ಟೈಮ್ ಟೇಬಲನ್ನು ಹಾಕ್ಕೊಟ್ಟಿದ್ದಾರೆ. ಸೊ ಅದನ್ನು ನಾನಿವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಟೈಮ್ ಟೇಬಲನ್ನು ಅನುಸರಿಸ್ತಾ ನೀವೇನಾದರೂ ಓದ್ಕೊಂಡ್ರಿ ಅಂತ ಹೇಳಿದ್ರೆ, ರಿವಿಷನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಪಕ್ಕಾ ನಿಮಗೆ ಈ ಜಾಬು ಸಿಕ್ಕೇ ಸಿಗುತ್ತೆ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅದಕ್ಕೂ ಮೊದಲು ನಮ್ಮ ಒಂದು ಕರ್ನಾಟಕ ಅಕಾಡೆಮಿನಲ್ಲಿ ಅವೈಲೇಬಲ್ ಆಗಿರುವಂತಹ ಕೋರ್ಸ್ಗಳ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೊ ನೀವು ಒಂದು ಸಬ್ಜೆಕ್ಟನ್ನು ಮಾತ್ರ ತಗೊಂಡು ರಿಕ್ರೂಟ್ಮೆಂಟ್ ಎಕ್ಸಾಮನ್ನು ಬರಿತಾ ಇದ್ದೀರಾ, CET-ಯನ್ನು ಬರಿತಾ ಇದ್ದೀರಾ ಅಂತ ಹೇಳಿದ್ರೆ, ಒಂದು ಕೋರ್ಸ್ನ ಬೆಲೆ 2500 ಆಗಿರುತ್ತೆ. ಆ್ಯಂಡ್ 2500 ನೀವು ಇಡೀ ವರ್ಷ 12 ತಿಂಗಳ ಕಾಲ ನಿಮಗೇನು ಆಕ್ಸೆಸ್ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ನೀವು ಬೇಕಂತ ಹೇಳಿದ್ರೆ ಲೈವ್ ಕ್ಲಾಸಸ್ಸನ್ನು ಕೂಡ ಏನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಅದರ ಜೊತೆಗೆ PDF ನೋಟ್ಸ್ ಇರುತ್ತೆ, MCQs, ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಎಲ್ಲವೂ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನೀವು ಮರಿದಿರೋ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, 12 ತಿಂಗಳು ನೀವು ಅದನ್ನು ಆಕ್ಸೆಸ್ ಮಾಡ್ಬೋದು ಕೇವಲ 2500ಕ್ಕೆ. ಅದು ಬೇಡಪ್ಪ, ನಾನು ಇಂಗ್ಲೀಷನ್ನು ಬರಿತಾ ಇದ್ದೀನಿ, ಸೋಷಿಯಲ್ ಸ್ಟಡೀಸನ್ನು ಬರಿತಾ ಇದ್ದೀನಿ, ಮತ್ತೊಂದು ಎಕ್ಸಾಮನ್ನು ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ, ಟೆಟ್ ಆಗಿರ್ಬೋದು, ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ಕೋರ್ಸ್ಗಳನ್ನು ಸೇರಿಸಿ ನೀವು ಕೇವಲ 10,000 ಪೇ ಮಾಡಿದ್ರೆ ಸಾಕು. ಅದಕ್ಕೂ ಕೂಡ 1 ವರ್ಷದ ವ್ಯಾಲಿಡಿಟಿ ಆಗಿರುತ್ತೆ. ಆ್ಯಂಡ್ ಕರ್ನಾಟಕ ಅಕಾಡೆಮಿನಲ್ಲಿ ಬರುವಂತಹ ಎಲ್ಲ ಕೋರ್ಸ್ಗಳನ್ನು ನೀವು ಅದರಲ್ಲಿ ಆಕ್ಸೆಸ್ ಮಾಡ್ಬೋದು. ಅದ್ರ ಜೊತೆಗೆ ಅಲ್ಲಿ ಬರುವಂತಹ ಎಲ್ಲ PDF ನೋಟ್ಸ್ ಇರ್ಬೋದು, ರೆಕಾರ್ಡೆಡ್ ಕ್ಲಾಸಸ್ ಇರ್ಬೋದು, ಆ್ಯಂಡ್ MCQs ಸೀರೀಸ್ ಆಗಿರ್ಬೋದು, ಎಲ್ಲವೂ ಕೂಡ ಅವೈಲೇಬಲ್ ಆಗಿರುತ್ತೆ. ಹಾಗಾಗಿ ಇಷ್ಟು ಕಡಿಮೆ ಸಮಯಕ್ಕೆ, ಇಷ್ಟು ಕಡಿಮೆ ಹಣದಲ್ಲಿ ನಿಮಗೆ ಎಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಯು ಶುಡ್ ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಇಷ್ಟು ಕಡಿಮೆ ಸಮಯ ಅಂತ ಹೇಳಿದ್ರೆ ನಿಮಗೆ ಸಿಗುವಂಥದ್ದು 2 ತಿಂಗಳು ಓದ್ಕೊಳ್ಳೋಕ್ಕೆ. ಓಕೆ, ಸೊ ಹಾಗಾಗಿ ಆ 2 ತಿಂಗಳಲ್ಲಿ ನಾವು ನಿಮ್ಮನ್ನು ಎಷ್ಟು ಮ್ಯಾಕ್ಸಿಮಮ್ ಬೇಕೋ ಅಷ್ಟು ಮ್ಯಾಕ್ಸಿಮಮ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಕರ್ನಾಟಕ ಅಕಾಡೆಮಿಯಲ್ಲಿ ಇರುವಂತಹ ಎಲ್ಲ ಟೀಚರ್ಸು ಕೂಡ ಎಕ್ಸ್ಪರ್ಟ್ಸ್ ಟೀಚರ್ಸ್ ಆಗಿದ್ದಾರೆ. ಆ್ಯಂಡ್ ನೀವು ಅವರೆಲ್ಲ ಕ್ಲಾಸ್ಗಳನ್ನು ಕೂಡ ನೋಡಿರ್ಬೋದು. ಇದು ನಮ್ಮ ಒಂದು ಕೋರ್ಸ್ನ ಒಂದು ಡೀಟೇಲ್ಸ್ ಆಗಿರುತ್ತೆ. ಆ್ಯಂಡ್ ನೀವು ಈಗಲೇ ಕೋರ್ಸನ್ನು ಸೇರಿಕೊಂಡ್ರೆ ನಿಮಗೆ ಉಪಯೋಗ. ಬಿಕಾಸ್ ಎಕ್ಸಾಮ್ ನೋಟಿಫಿಕೇಷನ್ ಆಗೋದ್ರ ಒಳಗಾಗಿ ನೀವು ಸ್ವಲ್ಪ ಓದ್ಕೊಂಡ್ರೆ, ಎಕ್ಸಾಮ್ ನೋಟಿಫಿಕೇಷನ್ ಆಗಿದ ತಕ್ಷಣ ನೀವು ನಿಮ್ಮ ಸ್ಟಡೀಸನ್ನು ಇನ್ನೂ ಚುರುಕು ಮಾಡ್ಕೋಬೋದು. ಆ್ಯಂಡ್ ಇನ್ನೂ ಚುರುಕು ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎಕ್ಸಲೆಂಟ್ ಆಗಿರುವಂಥ ಒಂದು ಟೈಮ್ ಟೇಬಲ್ ಇದೆ. ಆ್ಯಂಡ್ HSTR ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಟೈಮ್ ಟೇಬಲನ್ನು ನಾನಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಅಪ್ಲೈ ದ ಸೇಮ್ ಸ್ಟ್ರಾಟಜಿ ಟು ಎನಿ ಸಬ್ಜೆಕ್ಟ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಇಲ್ಲಿ ನೋಡಿ, ಸೊ ಯು ಹ್ಯಾವ್ ಟು ಕೀಪ್ ದಿಸ್ ಮೋಟೋ: ಪ್ಲಾನ್ ಸ್ಮಾರ್ಟ್, ಸ್ಟಡಿ ಹಾರ್ಡ್ ಆ್ಯಂಡ್ ಸಕ್ಸೀಡ್ ಬಿಗ್. ಸೊ ಪೇಪರ್ 1 ಮತ್ತು ಪೇಪರ್ 2 ಪೇಪರ್ಸ್ ಇರುತ್ತೆ. 200 ಮಾರ್ಕ್ಸಿಗೆ ನೀವು ಬರೀಬೇಕಾಗಿರುತ್ತೆ. ಸೊ ಪೇಪರ್ 1ನಲ್ಲಿ ನೋಡಿ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗಿರುತ್ತೆ ಅಂದರೆ, ಜನರಲ್ ನಾಲೆಡ್ಜ್ಗೆ 25 ಮಾರ್ಕ್ಸ್ ಇರುತ್ತೆ, ಸೈಕಾಲಜಿಗೆ 25 ಮಾರ್ಕ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿಗೆ 25 ಮಾರ್ಕ್ಸ್ ಇರುತ್ತೆ, ಜನರಲ್ ಇಂಗ್ಲೀಷಿಗೆ 12 ಮಾರ್ಕ್ಸ್ ಇರುತ್ತೆ, ಕಂಪ್ಯೂಟರ್ ಅಪ್ಲಿಕೇಶನಿಗೆ 13 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ ಪೇಪರ್ 1 ಅಂತ ಬಂದಾಗ. ಅದೇ ಪೇಪರ್ 2 ಅಂತ ಬಂದಾಗ ಅದರಲ್ಲೂ ಕೂಡ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾವು ಇಂಗ್ಲಿಷ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಗ್ರಾಮರ್ ಪ್ಲಸ್ ಲಿಟ್ರೇಚರ್ ಎರಡನ್ನೂ ಸೇರಿಸಿ 80 ಮಾರ್ಕ್ಸಿಗೆ ನೀವು ಬರಿಬೇಕಾಗಿರುತ್ತೆ. ಆ್ಯಂಡ್ ಸ್ವಲ್ಪ 80 ಅಂತಂದರೆ 82, 83, 85ವರೆಗೂ ಬರಬಹುದು. ಆ್ಯಂಡ್ ಪೆಡಾಗಜಿಗೆ ಏನಾಗಿರುತ್ತೆ, 20 ಮಾರ್ಕ್ಸನ್ನು ಮೀಸಲಾಗಿಟ್ಟಿರ್ತಾರೆ. ಅದರಲ್ಲಿ 15 to 20 ಮಾರ್ಕ್ಸಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಬಟ್ ನಿಮಗೆ ಅಪ್ ಟು 20 ಮಾರ್ಕ್ಸ್ ಮ್ಯಾಕ್ಸಿಮಮ್ ಏನಾಗುತ್ತೆ, ಪೆಡಾಗಜಿಯಿಂದ ಕ್ವೆಶನ್ಸ್ ಬರುತ್ತೆ. ಸೊ ಈ ಸಬ್ಜೆಕ್ಟ್ಗಳನ್ನು ನಾವು ಯಾವ ರೀತಿಯಾಗಿ ದಿನದ ಗಂಟೆಗಳನ್ನು ಇರುವಂಥ 24 ಗಂಟೆಗಳನ್ನು ಡಿವೈಡ್ ಮಾಡಿಕೊಂಡು ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ
ಸಬ್ಜೆಕ್ಟ್ಸ್ ಇದೆ, ಟೈಮ್ ಕೂಡ ಇದೆ. ಸೊ ಜನರಲ್ ನಾಲೆಡ್ಜ್ ಒಂದು ಸ್ವಲ್ಪ ವ್ಯಾಸ್ಟ್ ಏರಿಯಾ ಆಗಿರೋದ್ರಿಂದ ನೀವಲ್ಲಿ 1 ಗಂಟೆಯನ್ನ ಸಮಯವನ್ನ ಕೊಟ್ರೆ ದಿನಕ್ಕೆ, ಪ್ರತಿದಿನ, ಓಕೆ, ಪ್ರತಿದಿನ ನೀವು ಅದಕ್ಕೆ 1 ಗಂಟೆಯನ್ನ ಮೀಸಲಾಗಿರಿಸಬೇಕು, ಓದ್ಕೋಬೇಕು. ಸೊ ಓದಿದ ದಿನ ಅಲ್ಲೇ ಬಿಡಬಾರ್ದು. ನೆನ್ನೆ ಓದಿದ ದಿನ ಮತ್ತೆ ಇವತ್ತೇನು ಮಾಡಬೇಕು, ರಿವೈಸ್ ಮಾಡಬೇಕು. ರಿವೈಸ್ ಇನ್ ದ ಸೆನ್ಸ್ ಅದೇ ರೀತಿಯಾಗಿ ಡೀಪ್ ಸ್ಟಡಿ ಮಾಡಬೇಕಾ? ನೋ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸ್ಕಿಮ್ಮಿಂಗ್ ಅನ್ನೋ ಒಂದು ಸ್ಟ್ರಾಟಜಿ. ಸ್ಕಿಮ್ಮಿಂಗನ್ನು ಬೇಗ ಬೇಗ ಸ್ಕ್ಯಾನ್ ಮಾಡ್ಕೊಂಡು ಹೋಗಬೇಕು. ಐ ಮೀನ್ ನೀವು ಓದಿರೋದನ್ನು ಬೇಗ ಸ್ಕ್ಯಾನ್ ಮಾಡ್ಕೊಂಡು ಹೋಗಬೇಕು. ಆ ಸ್ಟ್ರಾಟಜಿಯನ್ನು ಇಟ್ಕೋಬೇಕು ರಿವಿಷನ್ ಮಾಡಬೇಕಾದ್ರೆ. ಸೊ ಇಲ್ಲಿ ಕೊಟ್ಟಿರುವಂಥ ಆರ್ಸ್ಗಳನ್ನು ನೀವು ನಿಮ್ಮ ಕನ್ವೀನಿಯನ್ಸಿಗೆ ಏನು ಮಾಡ್ಕೋಬೋದು, ಆ ಕಡೆ ಈ ಕಡೆ ಸ್ವಲ್ಪ ಬದಲಾಯಿಸ್ಕೋಬೋದು, ವ್ಯತ್ಯಾಸ ಕೂಡ ಮಾಡ್ಕೋಬೋದು. ಆ್ಯಂಡ್ ಸೈಕಾಲಜಿ ಅಂತ ಬಂದಾಗ ಅದು ಕೂಡ ಸ್ವಲ್ಪ ಡೀಪ್ ಆಗಿರುವಂಥ, ಡೆಪ್ತ್ ಆಗಿರುವಂಥ ಸಬ್ಜೆಕ್ಟ್ ಆಗಿದೆ. ಆ್ಯಂಡ್ ಇಲ್ಲಿ 1 ಅವರನ್ನು ನೀವು ಡೆಡಿಕೇಟ್ ಮಾಡಿದ್ರೆ ದಿನಕ್ಕೆ ಸಾಕಾಗತ್ತೆ. ಆ್ಯಂಡ್ ಸೈಕಾಲಜಿ ಆಗಿರಲಿ, ಪೆಡಾಗಜಿ ಆಗಿರಲಿ, ಇಲ್ಲಿ ನೀವು ಪ್ರಾಕ್ಟಿಕಲ್ ಅಪ್ಲೈಡ್ ಕ್ವೆಶನ್ಸ್ಗಳನ್ನು ಕೇಳೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯನ ಸ್ಪೆಂಡ್ ಮಾಡಿ ನೀವು ಅದನ್ನು ಸ್ಟಡಿ ಮಾಡಬೇಕು. ಆ್ಯಂಡ್ ಯು ಶುಡ್ ನಾಟ್ ಥಿಂಕ್ 1 ಮಾರ್ಕ್ಸು 2 ಮಾರ್ಕ್ಸು ಹೋದ್ರೇನೂ ಪರವಾಗಿಲ್ಲ. ನೋ, ಯು ಶುಡ್ ನಾಟ್ ಥಿಂಕ್ ಲೈಕ್ ದ್ಯಾಟ್. ಬಿಕಾಸ್ 1 ಮಾರ್ಕಿಂದ ಎಷ್ಟೋ ಜನ ಕೆಲಸ ಕಳ್ಕೊಂಡಿರೋದನ್ನ ನೀವು ನೋಡಿರ್ತೀರಾ, ಮತ್ತು ನಿಮಗೂ ಕೂಡ ಅನುಭವ ಆಗಿರ್ಬೋದು. ಹಾಗಾಗಿ ಯಾವುದೇ ಒಂದು ಮಾರ್ಕನ್ನು ಕಳ್ಕೊಳ್ಳದೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತಲೇ ನಾನು ಯಾವಾಗಲೂ ಕೂಡ ಓದ್ಕೋಬೇಕು. ಇನ್ ದ ಸೆನ್ಸ್ ನೀವು, ಓಕೆ. ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಸ್ವಲ್ಪ ಪ್ರಾಕ್ಟಿಕಲ್ ಕ್ವಶನ್ಸ್ ಇರೋದ್ರಿಂದ 45 ಮಿನಿಟ್ಸನ್ನು ಇಟ್ಕೊಳ್ಳಿ. ದೆನ್ ಇಂಗ್ಲೀಷ್ ಅಂತ ಬಂದಾಗ ಇಲ್ಲಿ ಟೋಟಲ್ ಆಗಿ ಇಂಗ್ಲೀಷ್ ಜನರಲ್, ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ಲಿಟ್ರೇಚರ್ ಎಲ್ಲವನ್ನ ಸೇರಿಸಿ ಇಲ್ಲಿ ಜನರಲ್ ಇಂಗ್ಲೀಷ್ ಅಂತ ಬಂದಾಗ ಗ್ರಾಮರಲ್ಲೇ ಕವರ್ ಆಗುತ್ತೆ. ಹಾಗಾಗಿ ನೀವಿಲ್ಲೇನು ಮಾಡಬೇಕು, 3 to 4 ಅವರ್ಸ್ ಟೋಟಲ್ ಇಂಗ್ಲೀಷಿಗೆ ನೀವೇನು ಮಾಡಬೇಕು, ಮೀಸಲಿರಿಸಬೇಕು. ಬೇರೆಲ್ಲ ಸಮಯವನ್ನು ನೀವು ಬೇರೆ ಸಬ್ಜೆಕ್ಟ್ಸಿಗೆ ಕೊಟ್ಟು ಎಕ್ಸ್ಟ್ರಾ ಏನು ಸಿಗುತ್ತೋ ಅದನ್ನೂ ಕೂಡ ನಿಮ್ಮ ಆಪ್ಷನಲ್ ಯಾವುದಾದ್ರೂ ಆಗಿರಲಿ, ಆಪ್ಷನಲ್ ಸಬ್ಜೆಕ್ಟು, ಅದಕ್ಕೆ ನೀವಲ್ಲಿ ಡೆಡಿಕೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಗ್ರಾಮರ್ ಬೇಸ್ಡ್ ಆಗಿ ಇರುವಂಥ ಕ್ವೆಶನ್ಸ್ 12 ಬರೋದ್ರಿಂದ ಇಲ್ಲೇ ಗ್ರಾಮರಲ್ಲಿ ಅದು ನಿಮಗೆ ಕವರ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀವಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ದೆನ್ ಕಂಪ್ಯೂಟರಿಗೆ 45 ಮಿನಿಟ್ಸ್ ಕೊಟ್ಟರೆ ಸಾಕಾಗತ್ತೆ. ಓಕೆ, ಸೊ ಬೇಸಿಕ್ ಕಂಪ್ಯೂಟರಿಂದ ಹಿಡಿದು ಎವಲ್ಯೂಷನ್ ಬಗ್ಗೆ ನೀವಲ್ಲಿ ಓದ್ಕೋಬೇಕಾಗತ್ತೆ. ದೆನ್ ಸೆಕೆಂಡ್ ಪೇಪರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಯುವರ್ ಸಬ್ಜೆಕ್ಟ್ ಪೇಪರ್, ಆಪ್ಷನಲ್ ಪೇಪರ್ ಆಗಿರುತ್ತೆ. ನೋಡಿ ಇಲ್ಲಿ ಸಬ್ಜೆಕ್ಟಲ್ಲಿ ಇಲ್ಲಿ ಯಾವ ರೀತಿ ಡಿವೈಡ್ ಆಗಿದೆ ಅಂತ ಆಲ್ರೆಡಿ ನೋಡಿದ್ದೀವಿ. ಗ್ರಾಮರ್, ಲಿಟ್ರೇಚರ್, ಪೆಡಾಗಜಿ ಆಗಿ ಅದು ಡಿವೈಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವೇನು ಮಾಡಬೇಕು, 3 to 4 ಅವರ್ಸ್ ಇಂಗ್ಲೀಷಿಗೆ ಕೊಡಬೇಕಾಗತ್ತೆ. ಓಕೆ, ಗ್ರಾಮರ್ ಈಸ್ ನಾಟ್ ದಟ್ ಈಸಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್, ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ಇಟ್ ರೈಟ್. ಹಾಗಾಗಿ ಗ್ರಾಮರಿಗೆ ಮಿನಿಮಮ್ 1.5 hour. ದೆನ್ ಲಿಟ್ರೇಚರ್ ಈಸ್ ಅ ವ್ಯಾಸ್ಟ್ ಏರಿಯಾ. ನಿಮ್ಗಲ್ಲಿ ಜಸ್ಟ್ ಒಂದೊಂದು ಲೆಸನ್ನು, ಒಂದೊಂದು ನಾವೆಲನ್ನು ಕೊಟ್ಟಿರ್ಬೋದು, ಒಂದು ಪೋಯಮನ್ನು ಕೊಟ್ಟಿರ್ಬೋದು. ಬಟ್ ಯು ಮಸ್ಟ್ ಸ್ಟಡಿ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಆಲ್ ದಿ ಆಸ್ಪೆಕ್ಟ್ಸ್. ಕ್ರಿಟಿಕಲ್ ಸ್ಟಡಿಯಿಂದ ಹಿಡ್ದು ಕ್ರಿಟಿಕಲ್ ಕಮೆಂಟ್ಸ್ ಆನ್ ದ ಪರ್ಟಿಕ್ಯುಲರ್ ವರ್ಕ್ಸಿಂದ ಹಿಡ್ದು, ಸೊ ಆ ಒಂದು ಪರ್ಟಿಕ್ಯುಲರ್ ಆದಂಥ ವರ್ಕಲ್ಲಿ ಏನೇನೆಲ್ಲ ಕ್ವೆಶನ್ಸ್ ಬರಬಹುದು ಅದೆಲ್ಲವನ್ನು ಕೂಡ ನಾವು ಜಾಲಾಡಬೇಕಾಗತ್ತೆ. ಓಕೆ, ಅಲ್ಲಿ ನೀವು 1.5 ಗಂಟೆ ಮಿನಿಮಮ್ ಕೊಟ್ಟರು, 2 ಅವರ್ಸನ್ನು ಮ್ಯಾಕ್ಸಿಮಮ್ ಕೊಟ್ಟರು ಸಾಕಾಗತ್ತೆ. ದೆನ್ ಅಂದರೆ ಪ್ರತಿದಿನದ ಸ್ಟಡಿ ಆಗಿರೋದ್ರಿಂದ ಜಸ್ಟ್ ಕ್ಯಾಲ್ಕುಲೇಟ್ ಫಾರ್ 2 ಮಂತ್ಸ್ಗೆ ಪ್ರತಿದಿನ 2 ಗಂಟೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ 2 ಮಂತ್ಸಿಗೆ ಎಷ್ಟಾಗ್ಬೋದು, ಜಸ್ಟ್ ಥಿಂಕ್ ಅಬೌಟ್ ಇಟ್. ದೆನ್ ಪೆಡಾಗಜಿಗೆ ನೀವು 45 to 1 hour ಕೊಟ್ಟರೆ ಸಾಕಾಗತ್ತೆ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಆಪ್ಷನಲ್ ಸಬ್ಜೆಕ್ಟನ್ನು ಡಿವೈಡ್ ಮಾಡಿಕೊಂಡು ಟೋಟಲ್ ಆಗಿ 4 hours ನೀವಲ್ಲಿ ಡೆಡಿಕೇಟ್ ಮಾಡಿದ್ರೆ ಯು ಕ್ಯಾನ್ ಸ್ಟಡಿ ಬೆಟರ್. ಓಕೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟೇಬಲ್ ಇಫ್ ಯು ಫಾಲೋ. ಇಲ್ಲ ನನಗೆ ಇನ್ನೂ ಡೀಟೇಲ್ಡ್ ಆಗಿ ಟೈಮ್ ಟೇಬಲ್ ಬೇಕು, ಇಷ್ಟು ಅವರ್ಸ್ಗಳನ್ನು ಯಾವ್ಯಾವ ಒಂದು ಗಂಟೆನಲ್ಲಿ ನಾನು ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಓದ್ಕೋಬೇಕಾಗತ್ತೆ ಅಂತ ಇನ್ನೂ ಡೀಟೇಲ್ಡ್ ಟೈಮ್ ಟೇಬಲ್ ಬೇಕಂದರೆ ಅದೂ ಕೂಡ ಇಲ್ಲಿದೆ ನೋಡಿ. ಯಾವ ರೀತಿಯಾಗಿ ಬೆಳಿಗ್ಗೆಯಿಂದ ನೀವು ರಾತ್ರಿ ಮಲಗೋವರೆಗೂ ನಿಮ್ಮ ಒಂದು ಕೆಲಸದ ವೇಳೆಯ ಜೊತೆಗೆ ನೀವು ಯಾವ ರೀತಿ ಮಾಡ್ಕೋಬೇಕು ಅಂತ ಬೆಳಿಗ್ಗೆ 6 ನೀವು ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಬೆಟರ್ ಇಫ್ ಯು ಸ್ಟಾರ್ಟ್ ಫ್ರಮ್ 4 o'clock ಇನ್ ದ ಮಾರ್ನಿಂಗ್. 4 o'clock ಏನಾಗಿರುತ್ತೆ, ತುಂಬ ಪ್ರಶಸ್ತವಾಗಿರುವಂತಹ ಮತ್ತು
ನಮ್ಮ ಮೈಂಡ್ ಒಂದು ಕ್ಲೀನ್ ಸ್ಲೇಟ್ ಆಗಿ ಇರೋದ್ರಿಂದ ನಾವು ಏನನ್ನ ಓದ್ತೀವೋ ಅದು ಬೇಗ ನಮಗೆ ಅರ್ಥ ಆಗತ್ತೆ ಮತ್ತು ನಮ್ಮ ತಲೆನಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಇಫ್ ಯು ಬಿಗಿನ್ ಯುವರ್ ಸ್ಟಡೀಸ್ ಫ್ರಮ್ 4 o'clock ದಟ್ ಈಸ್ ಈವನ್ ಮೋರ್ ಬೆಟರ್. ಇಲ್ಲ ನನಗೆ ಚೆನ್ನಾಗಿ ನಿದ್ದೆ ಮಾಡಬೇಕು ಆ ಅವರ್ಸಲ್ಲಿ ಅಂತ ಹೇಳಿದ್ರೆ 6ಗೆ ನೀವು ಸ್ಟಾರ್ಟ್ ಮಾಡಿದ್ರು ಸಾಕಾಗತ್ತೆ. 6 to 7:30 ಇಂಗ್ಲಿಷ್ ಗ್ರಾಮರನ್ನು ತಗೊಳ್ಳಿ. ಬಿಕಾಸ್ ನೀವು ಆಪ್ಷನಲ್ ಆಗಿ ಇಲ್ಲಿ ಇಟ್ಕೊಂಡಿರೋದ್ರಿಂದ, ಜನರಲಲ್ಲೂ ಕೂಡ ಇದು 12 ಮಾರ್ಕ್ಸ್ ಕವರ್ ಆಗಿರೋದ್ರಿಂದ ಅವಾಗ ನಮ್ಮ ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಗ್ರಾಮರು ಸ್ವಲ್ಪ ಕಷ್ಟ ಅಂದಿದ ತಕ್ಷಣ ನಮಗೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಅಬ್ಬಾ ಸಾಕು ಇದನ್ನು ಸೈಡ್ಗೆ ಇಟ್ಬಿಡೋಣ ಅನ್ನುವಂಥ ಪರಿಸ್ಥಿತಿನೂ ಕೂಡ ಬರುತ್ತೆ. ಹಾಗಾಗಿ ಮೊದಲನೇ ಅವರನ್ನೇ ನೀವು ಗ್ರಾಮರನ್ನು ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೋದು. 1 hour 1 to 1.5 hour ನೀವು ಅದನ್ನು ಇಟ್ಕೋಬೋದು. ದೆನ್ ನಿಮ್ಮ ಏನು ಡೈಲಿ ಕೆಲಸಗಳಿದೆಯೋ ಅಥವಾ ಟೀ ಬ್ರೇಕೋ ಅಥವಾ ರಿಲ್ಯಾಕ್ಸ್ ಆಗಬೇಕು ಅಂತ ಇದ್ದರೆ ಒಂದು ಅರ್ಧ ಗಂಟೆ ಬ್ರೇಕ್ ತಗೊಳ್ಳಿ. ಅದಾದ ನಂತರ 8 to 9 ಸೈಕಾಲಜಿ ಸಬ್ಜೆಕ್ಟನ್ನು ಇಟ್ಕೊಳ್ಳಿ. ಓಕೆ, ಬ್ರೇಕ್ ಆದ ಇಮಿಡಿಯೇಟ್ ಆಗಿ ಸೈಕಾಲಜಿಯು ಕೂಡ ಸ್ವಲ್ಪ ಡೆಪ್ತ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪ್ರಾಕ್ಟಿಕಲ್ ಕ್ವಶನ್ಸ್ಗಳನ್ನು ನೀವು ಓದಬೇಕಾಗಿರೋದ್ರಿಂದ ಪೆಡಾಗಜಿ ಜೊತೆಗೆ ನೀವು ಪೆಡಾಗಜಿ ಸೈಕಾಲಜಿ ಎರಡೂ ಕೂಡ ಇಲ್ಲಿ ರಿಲೇಟ್ ಆಗಿರುತ್ತೆ. ಇಂಗ್ಲಿಷ್ ಪೆಡಾಗಜಿ ಅದೇ ಬೇರೆ ಅಲ್ವಾ, ಸೈಕಾಲಜಿ ಬೇರೆ ಅದೇ ಅಲ್ವಾ, ಆ ರೀತಿಯಾಗಿ ಯೋಚನೆ ಮಾಡಬೇಡಿ. ಇಲ್ಲಿ ಒಂದು ಮಗುವಿನ ವಿಕಾಸದ ಬಗ್ಗೆನೇ ಎರಡೂ ಕಡೆ ಮಾತಾಡ್ತಿರೋದ್ರಿಂದ, ಒಂದು ಮಗುಗೆ ಇಂಗ್ಲೀಷನ್ನು ಯಾವ ರೀತಿಯಾಗಿ ಕಲಿಸ್ಬೇಕು ಅಂತ ನಾವು ಹೇಳ್ತಿರೋದ್ರಿಂದ ಎರಡೂ ಸಬ್ಜೆಕ್ಟನ್ನು ನೀವು ರಿಲೇಟ್ ಮಾಡ್ಕೋಬೇಕು. ಇಲ್ಲಿ ಕಾಗ್ನಿಟಿವ್ಡಿಂದ ಹಿಡಿದು ಬಿಹೇವಿಯರಿಸಮ್ ಇಂದ ಹಿಡಿದು ಎಲ್ಲವೂ ಕೂಡ ಬರುತ್ತೆ. ಹಾಗಾಗಿ ದೆನ್ 9 to 10 o'clock ನೀವು ಏನೆಲ್ಲ ಬೆಳಗಿನ ತಿಂಡಿ ಉಪಹಾರ ಏನೇನೆಲ್ಲ ಇರುತ್ತೆ ಆ ಕೆಲಸಗಳಿಗೆ ನೀವು ಒಂದು ಬ್ರೇಕ್ ಸಿಕ್ಕಾಗೂ ಆಗುತ್ತೆ, ನಿಮ್ಮ ಪರ್ಸನಲ್ ಕೆಲಸಗಳನ್ನು ಮಾಡ್ಕೊಂಡಾಗೂ ಆಗುತ್ತೆ. ಲೈಕ್ 45 to 1 hour ನೀವು ಅದನ್ನು ಬ್ರೇಕ್ ತಗೊಳ್ಳಿ. 10 to 11:30 ಇಂಗ್ಲಿಷ್ ಲಿಟ್ರೇಚರ್. ಓಕೆ, ಇಂಗ್ಲಿಷ್ ಲಿಟ್ರೇಚರನ್ನು ನೀವು ಇಂಗ್ಲಿಷ್ ಗ್ರಾಮರ್ ಇಮಿಡಿಯೇಟಾಗೂ ಕೂಡ ತಗೋಬಹುದು. ಆದರೆ ಬ್ಯಾಕ್ ಟು ಬ್ಯಾಕ್ ನೀವು ಒಂದೇ ಸಬ್ಜೆಕ್ಟನ್ನು ಇಟ್ಕೊಂಡ್ರೆ ಸ್ವಲ್ಪ ನಿದ್ದೆ ಬರುವಂಥ ಚಾನ್ಸ್ ಕೂಡ ಇರುತ್ತೆ. ಟು ಅವಾಯ್ಡ್ ದಟ್ ನೀವೇನು ಮಾಡ್ಬೋದು, ಮಲ್ಟಿಪಲ್ ಸಬ್ಜೆಕ್ಟ್ಸ್ಗಳನ್ನು ನೀವೇನು ಮಾಡ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು. ಲಿಟ್ರೇಚರ್ಗೆ ನೀವು 1.5 hour 2 hours ಡೆಡಿಕೇಟ್ ಮಾಡಬೇಕು. ಕಂಟಿನ್ಯೂಸ್ ಆಗಿ 2 hours ಓದಬೇಕಾ? ನೋ. ಮಧ್ಯ ನೀವೇನು ಮಾಡಬೇಕು, 25-25-25 ಅನ್ನೋ ಒಂದು ಸ್ಟ್ರಾಟಜಿಯನ್ನು ಇಟ್ಕೋಬೇಕು. ಬಿಕಾಸ್ 20 minutes ಓದಿ ನೀವು ಮಧ್ಯ 5 minutes ಬ್ರೇಕ್ ತಗೊಂಡ್ರಿ ಅಂತ ಹೇಳಿದ್ರೆ ಪ್ರತಿಯೊಂದು 20 minutesಗೂ ಕೂಡ ನಿಮ್ಮ ಮೈಂಡ್ ಏನಾಗ್ತಾ ಹೋಗುತ್ತೆ, ರಿಫ್ರೆಶ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಅವಾಯ್ಡ್ ಯುವರ್ ಸ್ಲೀಪಿ, you can avoid your boredom and everything. ಓಕೆ, 25-25 ಈ ರೀತಿಯಾದ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಳ್ಳಿ. ಅದಾದ ನಂತರ 11:30 to 12:15 ಅಂದರೆ ಲಿಟ್ರೇಚರನ್ನು ಓದಿ ಸ್ವಲ್ಪ ಆಲ್ರೆಡಿ ನಿಮಗೆ ಡಿಸಿನೆಸ್ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಮೆಂಟಲ್ ಎಬಿಲಿಟಿಯನ್ನು ತಗೊಂಡು ನಿಮ್ಮ ಮೈಂಡನ್ನು ಮತ್ತೆ ಚುರುಕು ಮಾಡ್ಕೋಬಹುದು. ಅದಾದ ನಂತರ 12:15 to 1 ಏನು ಮಾಡಿ, ಜನರಲ್ ನಾಲೆಡ್ಜನ್ನು ತಗೊಳ್ಳಿ. ನೆಕ್ಸ್ಟ್ 1 to 2 ನೀವು ಲಂಚ್ ಬ್ರೇಕ್ ತಗೊಳ್ತಿರೋ, ನಿಮ್ಮ ಪರ್ಸ್ನಲ್ ಕೆಲಸಕ್ಕೆ ಬ್ರೇಕ್ ತಗೊಳ್ತಿರೋ, ಅಥವಾ ರಿಲ್ಯಾಕ್ಸ್ ಆಗೋಕ್ಕೆ ರಿಫ್ರೆಶ್ ಆಗೋಕ್ಕೆ ಟೈಮ್ ತಗೊಳ್ತಿರೋ, ಅಲ್ಲಿ ನೀವು ಲಂಚ್ ಬ್ರೇಕಿಗೆ 1 hour ತಗೊಳ್ಳಿ. ಅದಾದ ನಂತರ ಪೆಡಾಗಜಿಗೆ ನೀವು 45 minutes ತಗೊಳ್ಳಿ ಸಾಕು. ದೆನ್ ಅಗೇನ್ ಯು ಹ್ಯಾವ್ ಟು ಟೇಕ್ ಅ ಬ್ರೇಕ್. ಡೋಂಟ್ ಸ್ಟಡಿ ಕಂಟಿನ್ಯೂಸ್ಲಿ, ಡೋಂಟ್ ಕೀಪ್ ಯುವರ್ ಸಬ್ಜೆಕ್ಟ್ಸ್ ಕಾನ್ಸಿಕ್ಯೂಟಿವ್ಲಿ. ಓಕೆ, ದಟ್ ಮೇಕ್ಸ್ ಯುವರ್ ಸ್ಟಡಿ ಬೋರ್ಡ್. ಆಯಿತಾ, ಬೋರ್ಡಮನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಓದೋದನ್ನು ಎಂಜಾಯ್ ಮಾಡಿಕೊಂಡು ಕಲರ್ಫುಲ್ ಆಗಿ ಇಟ್ಕೊಂಡು ಓದಬೇಕಾಗತ್ತೆ. ನೆಕ್ಸ್ಟ್ 3:15 to 4 o'clock ನೀವೇನು ಮಾಡಿ, ನೀವೇನೇನೆಲ್ಲ ಓದ್ಕೊಂಡಿದ್ದೀರಾ, ನೆನ್ನೆ ಏನು ಓದಿದ್ದೀರಾ, ಇವತ್ತೇನು ಓದಿದ್ದೀರಾ ಅದನ್ನು ರಿವೈಸ್ ಮಾಡೋಕೆ ಹೋಗಬೇಡಿ. ಬಿಕಾಸ್ ಇಮಿಡಿಯೇಟ್ ಆಗಿ ನೀವು ಅದನ್ನು ನೋಡಿದ್ರೆ ಅಫ್ಕೋರ್ಸ್ ಅದು ನೆನಪಾಗತ್ತೆ. ಆದರೆ ನೆನ್ನೆ ಏನೆಲ್ಲ ಓದ್ಕೊಂಡಿರ್ತೀರಾ ಅದನ್ನು ನೀವೇನು ಮಾಡಬೇಕು, MCQs ಅಟೆಂಡ್ ಮಾಡೋದ್ರ ಮೂಲಕ ಅಥವಾ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ನಮ್ಮ ಕರ್ನಾಟಕ ಅಕಾಡೆಮಿಯಿಂದನೇ ನಿಮಗೆ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ನ ಒಂದು ಎಕ್ಸಲೆಂಟ್ ಅನಾಲಿಸಿಸ್ ಮಾಡಿರುವಂಥ PSTR ಕ್ವೆಶನ್ ಬ್ಯಾಂಕನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ GPSTR HSTR ಕೂಡ ಇನ್ನೇನೋ ರಿಲೀಸ್ ಆಗುತ್ತೆ. ಅವುಗಳನ್ನು ಇಟ್ಕೊಂಡು ನೀವು ಏನು ಮಾಡ್ಬೋದು, ಒಂದು ಪ್ರಾಕ್ಟಿಕಲ್ ಸೆಷನ್ ಆಗಿರುತ್ತೆ. ಅದು ರಿಯಲ್ ಟೈಮ್ ಎಕ್ಸಾಮನ್ನು ಅಟೆಂಡ್ ಮಾಡಿದಂಥ ಫೀಲ್ ಆಗಿರುತ್ತೆ. ನೀವು ಓದಿರೋದೆಲ್ಲ ರಿವೈಸ್ ಕೂಡ ಆಗುತ್ತೆ, ರಿವಿಷನ್ ಕೂಡ ಆಗುತ್ತೆ.
ಸೊ ಇಲ್ಲಿ ಬ್ರೇಕ್ ಸಿಕ್ಕಾಗೇನು ಕೂಡ ಇದು ಅರ್ಥ. ಅದಾದ ನಂತರ 4 to 4:45 ಕಂಪ್ಯೂಟರನ್ನು ಇಟ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಬಾಡಿಗೂ ಕೂಡ ನೀವು ಎಕ್ಸಸೈಸನ್ನು ಕೊಡಬೇಕಾಗತ್ತೆ. ಬಿಕಾಸ್ ಯು ಹ್ಯಾವ್ ಟು ಕೀಪ್ ಯುವರ್ ಹೆಲ್ತ್ ಏನೋ ಇನ್ ಬ್ಯಾಲೆನ್ಸ್. ಸೊ ಹಾಗಾಗಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯ ಮೂಲಕ, ವಾಕ್ ಮಾಡೋದ್ರ ಮೂಲಕ, ಅಥವಾ ಏನಾದರೂ ಯೋಗ ಈ ಥರ ಏನಾದರೂ ದಯವಿಟ್ಟು ಮಾಡಿ. ಸೊ 2 ತಿಂಗಳಲ್ವಾ, 2 ತಿಂಗಳು ಎಕ್ಸಾಮ್ ಬೇಗ ಮುಗ್ದೋಗ್ಬಿಡುತ್ತೆ, ನಾನು ಕೂತು ಓದ್ಬಿಡೋಣ, ಡೋಂಟ್ ಥಿಂಕ್ ಲೈಕ್ ದಟ್ ಎಟ್ ಆಲ್. ಸೊ ನಿಮ್ಮ ದೇಹವನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಓದ್ಕೊಳ್ಬಹುದು. ಕಾನ್ಸಂಟ್ರೇಷನ್ ಪವರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಒಂದು ಅರ್ಧ ಗಂಟೆ 3/4 ಗಂಟೆ ತಗೊಳ್ಳಿ. ಸೊ 5:30 to 6 ನೀವು ಮತ್ತೆ ಇಂಗ್ಲೀಷ್ ರಿವಿಷನನ್ನು ತಗೋಬೇಕು. ಅಂದರೆ ಗ್ರಾಮರು, ಪೆಡಾಗಜಿ, ಲಿಟ್ರೇಚರು ಎಲ್ಲ ಇರೋದ್ರಿಂದ ನೀವು ಇಲ್ಲಿ ಅದನ್ನು ರಿವಿಷನ್ನ ತಗೊಳ್ಳಿ. ಅಗೇನ್ ಯು ಹ್ಯಾವ್ ಟು ಡೂ ಯುವರ್ ಪರ್ಸ್ನಲ್ ಥಿಂಗ್ಸ್, ಟೇಕ್ ಅ ಬ್ರೇಕ್. ದೆನ್ MCQ ಟೆಸ್ಟ್ ಸೀರೀಸ್ 7 to 8 ಆ್ಯಂಡ್ MCQ ಟೆಸ್ಟ್ ಸೀರೀಸ್ ಆಲ್ಸೋ ಅವೈಲೇಬಲ್ ಇನ್ ಕರ್ನಾಟಕ ಅಕಾಡೆಮಿ. ಡೋಂಟ್ ವರಿ, ನೀವೇ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕಾ ಅಂತ ಡೋಂಟ್ ವರಿ ಎಟ್ ಆಲ್. ಸೊ ಟೆಸ್ಟ್ ಸೀರೀಸ್ನ ಮೂಲಕ ನೀವು ಬೇರೆ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಟೆಸ್ಟ್ ಸೀರೀಸ್ನನ್ನು ಇಟ್ಕೊಂಡು ನೀವೇನು ಮಾಡ್ಬೋದು, ಅಥವಾ 2 ಸಬ್ಜೆಕ್ಟ್ಗಳಿಗೆ ನೀವು ಅದನ್ನು ಡಿವೈಡ್ ಮಾಡಿಕೊಂಡು ಬೇಕಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಅದಾದ ನಂತರ ರಿವಿಷನ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ರಿಗಾರ್ಡಿಂಗ್ ಆಲ್ ದ ಸಬ್ಜೆಕ್ಟ್ಸ್. ಓಕೆ, ಮೊದಲು ನೀವೇನು ಮಾಡಿದ್ರಿ, ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ ಪೇಪರ್ಸ್ ಆಗಲಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಗಿರಲಿ, ಕ್ವೆಶನ್ಸ್ ಆಗಿರಲಿ ಸ್ಟಡಿ ಮಾಡಿದ್ರಿ. ಇವಾಗ ನೀವೇನು ಮಾಡಬೇಕು, ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತಹ PYQsಗಳನ್ನು ಅಟೆಂಡ್ ಮಾಡಬೇಕು. ಸೊ ದಿಸ್ ಈಸ್ ಅನ್ ಎಕ್ಸಲೆಂಟ್ ಪ್ಲ್ಯಾನ್. ಇಫ್ ಯು ಫಾಲೋ ದಿಸ್, ಫಾರ್ ಶ್ಯೂರ್ ಯು ವಿಲ್ ಗೆಟ್ ಯುವರ್ ಜಾಬ್. ಓಕೆ, ಯಾವುದೇ ಕಾರಣಕ್ಕೂ ಕೂಡ ನೆಗ್ಲಿಜೆನ್ಸ್ ಇರಬಾರ್ದು, ಲೇಸಿನೆಸ್ ಇರಬಾರ್ದು. ಯಾವಾಗಲೂ ಕೂಡ ಕೀಪ್ ಯುವರ್ ಬಾಡಿ, ಕೀಪ್ ಯುವರ್ ಮೈಂಡ್ ಆ್ಯಕ್ಟಿವ್. ಸೊ ಇದೆಲ್ಲವನ್ನ ನೀವು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಸೊ ನಿಮಗೇನು ಮಾಡುತ್ತೆ, ಫಸ್ಟ್ ಪೇಪರಲ್ಲಿ ಮ್ಯಾಕ್ಸಿಮಮ್ ನೀವೇನು ಮಾಡಬೇಕು, 75+ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು. ಅಫ್ಕೋರ್ಸ್ ಇದೆಲ್ಲವನ್ನ ಮಾಡಿದ್ರೆ 75+ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಎ ಜಾಬ್, ಯು ಹ್ಯಾವ್ ಟು ಸ್ಕೋರ್ 75+. 100ಗೆ 75+ ಅಂದರೆ ಜಸ್ಟ್ ಇಮ್ಯಾಜಿನ್ 75%. ಸೊ ಅಂದರೆ 75% ಮಾರ್ಜಿನ್ ಅಲ್ಲ, ಅದು ಪ್ಲಸ್ಸನ್ನು ನಾನು ಹೇಳ್ತಾ ಇರೋವಂಥದ್ದು. ಸೊ ಇನ್ನು ಸೆಕೆಂಡ್ ಪೇಪರ್ ಅಂತ ಬಂದಾಗ ನೀವೇನು ಮಾಡಬೇಕು, ಇಂಗ್ಲೀಷ್ ಗ್ರಾಮರ್, ಲಿಟ್ರೇಚರ್, ಪೆಡಾಗಜಿ ಎಲ್ಲವನ್ನ ಇನ್ಕ್ಲೂಡಿಂಗ್ ಆಗಿ 85+ ನೀವು ಸ್ಕೋರ್ ಮಾಡಿ ಓವರಾಲ್ ಆಗಿ 160+ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರಿ ಅಂತ ಹೇಳಿದ್ರೆ ಪಕ್ಕ ಯು ಕ್ಯಾನ್ ಗೆಟ್ ದಿಸ್ ಜಾಬ್. ಓಕೆ, ಡೋಂಟ್ ಫರ್ಗೆಟ್ ದಿಸ್ ಸ್ಕೋರ್ ಸಿಸ್ಟಮ್. ಸೊ ಹಾಗಾಗಿ ಇಡೀ ದಿನದಲ್ಲಿ ಸಿಗುವಂತಹ ಸಮಯದಲ್ಲಿ ನೀವು ಟೋಟಲ್ 9ರಿಂದ 10 ಗಂಟೆಗಳ ಕಾಲ ಈ 2 ತಿಂಗಳಲ್ಲಿ ನೀವು ಡೆಡಿಕೇಟ್ ಮಾಡಿದ್ರಿ ಅಂತ ಹೇಳಿದ್ರೆ, 2ರಿಂದ 3 ತಿಂಗಳು ನೀವು ಡೆಡಿಕೇಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಯು ಕ್ಯಾನ್ ಸೆಕ್ಯೂರ್ ಯುವರ್ ಫ್ಯೂಚರ್. ಓಕೆ, ಸೊ ನಾನು ಜಾಬ್ ಮಾಡಬೇಕಾ, ಟೆಂಪರರಿ ಜಾಬ್ಗೆ ಹೋಗಬೇಕಾ, ಅಥವಾ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡಬೇಕಾ, ಇದೆಲ್ಲ ತುಂಬ ಕನ್ಫ್ಯೂಷನ್ಸ್ಗಳನ್ನು ಮಾಡ್ಕೋಬೇಡಿ. ಸಿಗುವಂಥ ಸಮಯವನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಭದ್ರ ಬುನಾದಿಯನ್ನು ಇವಾಗ ಹಾಕೊಳ್ಳುವಂಥ ಸಮಯ ಬಂದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ಸ್ಗಳನ್ನು ಇಟ್ಕೋಬೇಡಿ. ಗೆಸ್ಟ್ ಫ್ಯಾಕಲ್ಟಿ ಅನ್ನೋದು ಟೆಂಪರರಿ ಮಾತ್ರ, ನಿಮ್ಗೆ ಅದು ಗೊತ್ತೇ ಇರುತ್ತೆ. ಸರ್ ಕೂಡ ನಿಮ್ಮ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದಾರೆ ಡೌಟ್ ಕ್ಲಿಯರಿಂಗ್ ಸೆಷನಲ್ಲಿ. ಸೊ ಅದನ್ನು ತಲೆಯಲ್ಲಿಟ್ಕೊಂಡು ನಿಮ್ಮ ಫ್ಯೂಚರನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದನ್ನು ತಲೆಯಲ್ಲಿಟ್ಕೊಂಡು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ 3 ತಿಂಗಳು 4 ತಿಂಗಳು 2 ತಿಂಗಳು 3 ತಿಂಗಳು ನನ್ನ ಜೀವನದ ಒಂದು ಮುಖ್ಯ ಹಂತ, ಟರ್ನಿಂಗ್ ಪಾಯಿಂಟ್ ಅಂತ ನೀವು ಡಿಸೈಡ್ ಮಾಡಿ ಸ್ಟಡಿ ಮಾಡ್ಕೊಳ್ಳಿ. ಸೊ ಹಾಗಾದರೆ ಪೇಪರ್ 1ಗೆ 4 to 4.5 hours, ದೆನ್ ಇಂಗ್ಲೀಷ್ ಪೆಡಾಗಜಿಗೆ 4 hours ಆ್ಯಂಡ್ MCQ ರಿವಿಷನ್ಸ್ಗೆ 2 hours, ಟೋಟಲ್ ಆಗಿ ನೀವು 10 hours ದಿನದಲ್ಲಿ ನಿಮ್ಮ ಸ್ಟಡೀಸಿಗೆ ಅಂತ ಕೊಟ್ಟರೆ ಫಾರ್ ಶ್ಯೂರ್ ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಜಾಬ್. ಯು ಹ್ಯಾವ್ ಟು ಫಿಕ್ಸ್ ಯುವರ್ ಗೋಲ್ ದಟ್ ಐ ವಿಲ್ ಗೆಟ್ ದಿಸ್ ಜಾಬ್ ಬೈ ಹುಕ್ ಆರ್ ಕ್ರೂಕ್ ಅಂತ. ದೆನ್ ಸೊ ನಿಮ್ಮ ಒಂದು ಯೂನಿವರ್ಸ್ ಕೂಡ ಏನು ಮಾಡ್ತಾ ಹೋಗುತ್ತೆ, ನಿಮ್ಮ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾದರೆ ನಮ್ಮ ಕೋರ್ಸ್ ಬಗ್ಗೆ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತಾ, ನೋಡಿ ವಿಡಿಯೋ ಕ್ಲಾಸಸ್ ಸಿಗುತ್ತೆ, ಅದ್ರ ಜೊತೆಗೆ ನನಗೆ ಪ್ರತಿಯೊಂದು ಲೈವ್ ಕ್ಲಾಸನ್ನು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ, ದೆನ್ PDF ನೋಟ್ಸ್ಗಳಿರುತ್ತೆ.
ಸೊ ಎಕ್ಸಲೆಂಟ್ ಆಗಿ ನಮ್ಮ ಎಲ್ಲ ಎಜುಕೇಟರ್ಸು ಕೂಡ ಏನೋ ಲೈಕ್ ಅದಕ್ಕೆ ಅಂತ ಎಕ್ಸ್ಟ್ರಾ ಟೈಮನ್ನು ಡೆಡಿಕೇಟ್ ಮಾಡಿ ಎಲ್ಲ ಯಾವ್ಯಾವ ಆಸ್ಪೆಕ್ಟಿಂದ ಕ್ವೆಶನ್ಸ್ ಬರಬಹುದು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಸ್ಟಡಿ ಮಾಡಿ ಬೇಸ್ಡ್ ಆನ್ ದಟ್ ಆಲ್ಸೋ ಮುಂದೆ ಬರುವಂತಹ ಹಿಂದೆ ಬಂದಿರುವಂತಹ ಕ್ವೆಶನ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲ ಕ್ವೆಶನ್ ಪೇಪರ್ಸನ್ನು ಸ್ಟಡಿ ಮಾಡಿ ನಿಮಗೆ ಕ್ವೆಶನ್ಸ್ಗಳನ್ನು ತಯಾರಿಸಿರ್ತಾರೆ. ಅದ್ರ ಬೇಸ್ ಆಗಿರುವಂತಹ ಆ್ಯಂಡ್ ಸಿಲೆಬಸ್ ಬೇಸ್ಡ್ ಆಗಿರುವಂತಹ ಎಕ್ಸಲೆಂಟ್ ನೋಟ್ಸನ್ನು ಕೂಡ ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತಾರೆ. ಆ್ಯಂಡ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಲ್ರೆಡಿ ಫ್ರಮ್ ದ ಕರ್ನಾಟಕ ಅಕಾಡೆಮಿ. ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ MCQ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್. ನೀವೇನೆಲ್ಲ ಓದಿರ್ತೀರೋ ಅದನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಸ್ಥಳ ಅಂತ ಹೇಳಿದ್ರೆ MCQ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಆ್ಯಂಡ್ ಕರ್ನಾಟಕ ಅಕಾಡೆಮಿ ಈಸ್ ಪ್ರೊವೈಡಿಂಗ್ ದಾಟ್ ಆಲ್ಸೋ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಕೂಡ ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ಸೊ ಟೋಟಲ್ ಆಗಿ ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ ಆ್ಯಂಡ್ ಎಕ್ಸ್ಪರ್ಟ್ಸ್ ಗೈಡೆನ್ಸ್ ಕೂಡ ಇರುತ್ತೆ. ಆಸ್ ಎ ಹೋಲ್ ಯು ವಿಲ್ ಗೆಟ್ ದಿಸ್ HSTR ಇಂಗ್ಲಿಷ್ recruitment related job this year 26-27 annual year ಅಲ್ಲಿ. ಹಾಗಾದರೆ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿಂದಾನೇ ನಿಮ್ಮ ಸ್ಟಡೀಸನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ತೀರಾ ಅಕಾರ್ಡಿಂಗ್ ಟು ದಿಸ್ ಟೈಮ್ ಟೇಬಲ್. ಆ್ಯಂಡ್ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಯಾರೆಲ್ಲ ರಿಕ್ರೂಟ್ಮೆಂಟಿಗೆ ಪ್ರಿಪೇರ್ ಆಗ್ತಿದ್ದೀರಾ ಬೇಗ ಕೋರ್ಸನ್ನು ಪರ್ಚೇಸ್ ಮಾಡಿ ಬೇಗ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ. ಬಿಕಾಸ್ ಇದೇ ಜೂನ್ 15ನೇ ತಾರೀಕು ನಮ್ಮ ಸೆಕೆಂಡ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 15ರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ಈ ಟೈಮ್ ಟೇಬಲ್ನ ಜೊತೆಗೆ ನೀವು ಕ್ಲಾಸ್ಗಳನ್ನು ಕೂಡ ಅಟೆಂಡ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್.